ಅಯೋಧ್ಯೆಯ ಶ್ರೀರಾಮನಿಗೆ ಸೂರ್ಯ ತಿಲಕ. ಇವತ್ತು ರಾಮ ನವಮಿ. ಇಂಥ ಶುಭ ದಿನದಂದೇ ಈ ರೀತಿಯಾದಂಥ ವಿಸ್ಮಯ ಆಗಿರೋದು. ಎಸ್, ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿರುವಂಥ ಶ್ರೀರಾಮನ ಮೂರ್ತಿಯನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಸೂರ್ಯನ ಬೆಳಕು ನೇರವಾಗಿ ಶ್ರೀರಾಮನ ಹಣೆಗೆ ಬಂದು ತಲುಪಿರುವಂಥ ದೃಶ್ಯವನ್ನು ನೀವು ನೋಡಬಹುದು. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಶ್ರೀರಾಮ ನವಮಿಯ ದಿನವೇ ಈ ಒಂದು ವಿಸ್ಮಯ ನಡೆದಿರೋದು. ನಿಜಕ್ಕೂ ಕೂಡ ಭಕ್ತರು ಪುಳಕಿತರಾಗಿಬಿಟ್ಟಿದ್ದಾರೆ. ಅಯೋಧ್ಯೆಯ ಬಾಲರಾಮನಿಗೆ ಸೂರ್ಯ ತಿಲಕ. ರಾಮನ ಊರಿನಲ್ಲಿ ಶ್ರೀರಾಮೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ಎಸ್, ಗಮನಿಸ್ತಾ ಇದ್ದೀವಿ. ಶ್ರೀರಾಮನ ನವಮಿಯ ದಿನ ಇವತ್ತು ಒಂದು ಪವಾಡವೇ, ಒಂದು ವಿಸ್ಮಯವೇ ನಡೆದಿರೋದು. ಅಯೋಧ್ಯೆಯಲ್ಲಿರುವಂಥ ಬಾಲರಾಮನ ಹಣೆಗೆ ಸೂರ್ಯ ತಿಲಕವನ್ನು ಇಟ್ಟಿದ್ದಾನೆ. ಇದನ್ನು ನೋಡಿದಂಥ ಭಕ್ತಾದಿಗಳು ಎಷ್ಟು ಆನಂದವನ್ನು ಪಡ್ತಾ ಇದ್ದಾರೆ, ಪುಳಕಿತರಾಗಿಬಿಟ್ಟಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿ ಆ ದೃಶ್ಯ ನಮಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಅಯೋಧ್ಯೆಯ ಶ್ರೀರಾಮನಿಗೆ ಸೂರ್ಯ ತಿಲಕ ಇಟ್ಟಿದ್ದಾನೆ. ಅಯೋಧ್ಯೆ ಶ್ರೀರಾಮನಿಗೆ ಸೂರ್ಯ ನಮಸ್ಕಾರವನ್ನು ಮಾಡಿರುವಂಥ ಪರಿ ಇದು. ರಾಮ ನವಮಿಯ ಪ್ರಯುಕ್ತ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ ಬಾಲರಾಮನಿಗೆ. ಇದೇ ದಿನ ಈ ರೀತಿಯಾದಂಥ ವಿಸ್ಮಯ, ಒಂದು ಪವಾಡ ನಡೆದಿರೋದು. ನಿಜಕ್ಕೂ ಕೂಡ ಎಲ್ಲರೂ ಕಣ್ತುಂಬಿಕೊಳ್ತಾ ಇದ್ದಾರೆ. ಒಂದು ದೊಡ್ಡ ಪವಾಡ ಇದು. ರಾಮನವಮಿ ಹಬ್ಬದ ದಿನವೇ ಸೂರ್ಯ ತಿಲಕವನ್ನು ಇಟ್ಟಿರೋದು ಬಾಲರಾಮನಿಗೆ. ಇನ್ನು ರಾಮನ ಊರಿನಲ್ಲಿ ಶ್ರೀರಾಮೋತ್ಸವ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಇಡೀ ದೇಶಾದ್ಯಂತ ರಾಮನವಮಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಬಾಲರಾಮನ ಹಣೆಯ ಮೇಲೆ ಸೂರ್ಯ ತಿಲಕವನ್ನು ಇಟ್ಟಿರುವಂಥ ಒಂದು ಅದ್ಭುತವಾದಂಥ ದೃಶ್ಯವನ್ನು ನೋಡಬಹುದು. ಇದು ಪ್ರತಿದಿನವೂ ಆಗಲ್ಲ. ಪ್ರತಿದಿನವೂ ಕೂಡ ನಾವು ನೋಡಬಹುದು. ಆದರೆ ಇದು ಯಾವಾಗಲೂ ಒಮ್ಮೆ ಆಗುವಂಥ ಘಟನೆ. ಬಾಲರಾಮನ ಪೂಜೆ ನಡೀತಾ ಇತ್ತು. ಅದ್ಭುತವಾಗಿ ಅಲಂಕಾರವನ್ನು ಕೂಡ ಮಾಡಿದ್ದಾರೆ ಇವತ್ತು ರಾಮ ನವಮಿ ಅನ್ನೋ ಹಿನ್ನೆಲೆಯಲ್ಲಿ. ಇದೇ ಸಂದರ್ಭದಲ್ಲಿ ಸೂರ್ಯ ತನ್ನ ಕಿರಣಗಳ ಮೂಲಕ ತಿಲಕವನ್ನು ಇಟ್ಟಿದ್ದಾರೆ ರಾಮನಿಗೆ. ಶ್ರೀರಾಮನ ಮೂರ್ತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಣೆಯ ಮೇಲೆ ನೋಡಬಹುದು ಬೆಳಕನ್ನು. ಪೂಜಾ ಕೈಂಕರ್ಯಗಳು ಬೆಳಗ್ಗೆಯಿಂದಲೂ ಕೂಡ ನಡೆಯುತ್ತಲೇ ಇದೆ. ಇದೇ ಸಂದರ್ಭದಲ್ಲಿ ಸೂರ್ಯ ರಶ್ಮಿ ಸೂರ್ಯನ ಹಣೆಗೆ ರಾಮನ ಹಣೆಗೆ ಸೂರ್ಯ ಮುತ್ತಿಕ್ಕಿರುವಂಥ ಒಂದು ದೃಶ್ಯ ಇದು. ಈಗಾಗಲೇ ರಾಮನ ಜಪವನ್ನ ಮಾಡಲಾಗ್ತಾ ಇದೆ ಎಲ್ಲ ಕಡೆ. ಇಡೀ ದೇಶಾದ್ಯಂತ ರಾಮನ ಭಕ್ತಾದಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಅಯೋಧ್ಯೆಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ.
ಈ ಸಂದರ್ಭದಲ್ಲಿ ಈ ದೃಶ್ಯವನ್ನ ಕಣ್ತುಂಬಿಕೊಂಡವರು ನಿಜಕ್ಕೂ ಕೂಡ ಪುಣ್ಯವಂತರು. ನೀವೆಲ್ಲ ಪುಣ್ಯವಂತರು. ಪ್ರತಿದಿನ ಈ ರೀತಿಯಾದಂಥ ಘಟನೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ ದೊಡ್ಡವರು, ಅದೇ ರೀತಿಯಾಗಿ ಇವತ್ತು ರಾಮನವಮಿ ವಿಶೇಷವಾದಂಥ ದಿನ. ಎಲ್ಲರಿಗೂ ಕೂಡ ರಾಮನ ಜಪ ಮಾಡಲಾಗ್ತಾ ಇದೆ. ಎಲ್ಲ ಕಡೆ ರಾಮನ ಹಾಡುಗಳು ಕೇಳಿ ಬರ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಸೂರ್ಯ ತನ್ನ ಕಿರಣಗಳ ಮೂಲಕ ರಾಮನ ಹಣೆಗೆ ಮುತ್ತಿಕ್ಕಿರುವಂತಹ ಒಂದು ಅದ್ಭುತವಾದಂತಹ ದೃಶ್ಯ ಇದು. ಸೂರ್ಯನ ಹಣೆಗೆ ತಿಲಕವನ್ನ ಇಟ್ಟಿದ್ದಾನೆ, ರಾಮನ ಹಣೆಗೆ ತಿಲಕವನ್ನ ಇಟ್ಟಿದ್ದಾನೆ ಸೂರ್ಯ. रामेश्वरम को जोड़ने की जो कल्पना थी वो साकार तो थी, लेकिन पंबन ब्रिज क्योंकि 2019 में गंगा नदी के